ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲಿಂಗಸುಗೂರು ಇವರಿಗೆ ಮಾನ್ವಿ ಪಟ್ಟಣದ ಲೊಯೋಲಾ ಶಾಲೆಯ ವಾಹನವು ರಸ್ತೆ ಅಪಘಾತಕ್ಕೀಡಾಗಿದ್ದನ್ನು ಕೇಳಿ ದುಃಖ ವ್ಯಕ್ತಪಡಿಸುತ್ತಾ ಎಚ್ಚೆತ್ತುಕೊಂಡು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಲಿಂಗಸುಗೂರು ಘಟಕವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲಿಂಗಸುಗೂರು ಇವರಿಗೆ ಲಿಂಗಸುಗೂರು ತಾಲೂಕಿನಾದ್ಯಂತ ಖಾಸಗಿ ಶಾಲೆಗಳ ವಾಹನಗಳನ್ನು ಪರಿಶೀಲಿಸುವ ಕುರಿತು ಮನವಿ ಪತ್ರ ಸಲ್ಲಿಸಲಾಯಿತು. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಲಿಂಗಸುಗೂರು ಘಟಕವು ಈ ಮೂಲಕ ಮನವಿ ಸಲ್ಲಿಸುವುದೇನೆಂದರೆ, ಲಿಂಗಸುಗೂರು ತಾಲೂಕಿನಾದ್ಯಂತ ಖಾಸಗಿ ಶಾಲೆಗಳ ವಾಹನಗಳಲ್ಲಿ ತರಬೇತಿ ಇಲ್ಲದೆ ವಾಹನ ಚಾಲಕರು ಇದ್ದಾರೆ ಹಾಗೂ ಕುಡಿದ ಅಮಲಿನಲ್ಲಿ ಚಾಲಕರು ವಾಹನವನ್ನು ಚಲಾಯಿಸುತ್ತಿದ್ದಾರೆ. ಚಾಲನಾ ಪರವಾನಿಗೆ ಇಲ್ಲದೆ ಸಹ ಶಾಲಾ ವಾಹನವನ್ನು ನಡೆಸುತ್ತಿದ್ದು ತಾಲೂಕಿನಲ್ಲಿ ಕೇಳಿಬರುತ್ತಿದೆ. ಹೀಗಾಗಿ ದಿನಾಂಕ 05 ಸೆಪ್ಟೆಂಬರ್ 2024 ಗುರುವಾರರಂದು ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದ ಹತ್ತಿರ ಲೊಯೋಲಾ ಶಾಲೆಯ ವಾಹನವು ರಸ್ತೆ ಅಪಘಾತಕ್ಕೀಡಾಗಿದ್ದು ಕೇಳಿ ಆಳವಾದ ದುಃಖವನ್ನು ವ್ಯಕ್ತಪಡಿಸುತ್ತೇವೆ. ಅದರಲ್ಲಿ ನಮ್ಮ ದೇಶದ ಮುಂದಿನ ಅಮೂಲ್ಯ ರತ್ನಗಳು ಇದ್ದವು. ಇದರಲ್ಲಿ ವಿದ್ಯಾರ್ಥಿಗಳು ಸಹ ಮೃತರಾಗಿರುತ್ತಾರೆ ಹಾಗೂ ಹಲವಾರು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿರುತ್ತದೆ. ಹೀಗಾಗಿ ಪೊಲೀಸರು ಹಲವಾರು ನಿಯಮ ಪಾಲನೆಗೆ ಸೂಕ್ತ ಕ್ರಮಗಳನ್ನು ಸಹ ಕೈಗೊಂಡಿರುತ್ತಾರೆ. ಆದರೂ ಸಹ ಖಾಸಗಿ ಶಾಲೆಯ ಆಡಳಿತವು ಶಿಫಾರಸು ಮಾಡಿ ನಿಯಮಗಳನ್ನು ಗಾಳಿಗೆ ತೋರಿ ವಾಹನಗಳನ್ನು ಚಲಾಯಿಸುತ್ತಿದ್ದಾರೆ. ಹಾಗೂ ಶಾಲೆಯ ವಾಹನಗಳಲ್ಲಿ ವಿದ್ಯಾರ್ಥಿಗಳನ್ನು ಸೂಕ್ತ ಭದ್ರತೆ ಇಲ್ಲದೆ, ಡ್ಯಾಶ್ ಬೋರ್ಡ್ ಕ್ಯಾಮೆರಾ ಸಹ ಇಲ್ಲದೆ ಹಲವಾರು ವಾಹನಗಳು ತಾಲೂಕಿನಾದ್ಯಂತ ನಡೆಸುತ್ತಿದ್ದಾರೆ. ಪ್ರತಿ ವಾಹನದಲ್ಲಿ ಡ್ಯಾಶ್ ಬೋರ್ಡ್ ಕ್ಯಾಮೆರಾವನ್ನು ಕಡ್ಡಾಯವಾಗಿ ಅಳವಡಿಸಲು ತಾವುಗಳು ಸೂಚನೆಯನ್ನು ನೀಡಬೇಕು. ಶಾಲೆಯ ವಾಹನದಲ್ಲಿ ಸೀಟ್ಗಿಂತ ಹೆಚ್ಚು ಮಕ್ಕಳನ್ನು ಕುಳಿಸಿಕೊಳ್ಳುತ್ತಾರೆ. ಒಂದು ವಾಹನದಲ್ಲಿ ವಿದ್ಯಾರ್ಥಿಗಳನ್ನು ಕುರಿಗಳಂತೆ ತುಂಬುತ್ತಾರೆ. ಅದು ಶಾಲೆಯ ವಾಹನವೋ ಅಥವಾ ಕುರಿಗಳ ವಾಹನವೋ ಎಂದು ಗೊತ್ತಾಗದೇ ಇರುತ್ತದೆ. ಶಾಲೆ ಆಡಳಿತ ಮಂಡಳಿ ತಮಗೆ ಆಗುವ ಲಾಭವನ್ನು ಮಾತ್ರ ನೋಡುತ್ತಾರೆ ಹೊರತು ವಿದ್ಯಾರ್ಥಿಗಳ ತೊಂದರೆಗಳನ್ನು ನೋಡುವುದಿಲ್ಲ. ವಾಹನಗಳ ವಿಮೆ ಸಹ ಇಲ್ಲದೆ ವಾಹನಗಳು ಇರುತ್ತವೆ ಮತ್ತು ಕೆಲವು ಕಾರಣಗಳಿಂದ ಸಮಯಕ್ಕೆ ಸರಿಯಾಗಿ ಹೋಗದೆ ಇದ್ದಲ್ಲಿ ಶಾಲೆಯ ಆಡಳಿತ ಮಂಡಳಿ ನಮ್ಮನ್ನು ಬೈಯುತ್ತಾರೆಂದು ವಾಹನ ಚಾಲಕರು ವಾಹನವನ್ನು ಅತಿವೇಗವಾಗಿ ಚಲಾಯಿಸುತ್ತಾರೆ. ಹೀಗಾಗಿ ಅಪಘಾತಗಳು ಹೆಚ್ಚಾಗುತ್ತಿದ್ದು, ಇದಕ್ಕೆ ತಾವುಗಳು ಶಾಲೆಗಳಲ್ಲಿ ಇರುವ ವಾಹನಗಳ ಬಗ್ಗೆ ಪರಿಶೀಲಿಸಿ ಅವರ ವಿರುದ್ಧ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಲಿಂಗಸುಗೂರು ಘಟಕವು ತಮ್ಮಲ್ಲಿ ಮನವಿ ಮಾಡುತ್ತೇವೆ.